ಇದಕ್ಕೆ. ಹಾಯ್ ಎವ್ರಿವನ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿನ್ನೆ ಟ್ಯೂಸ್ಡೇಯ ನನ್ನ ರೊಟೀನನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ಶುರು ಆಗಿರೋದ್ರಿಂದ ಟಿಫನ್ ಏನೂ ತಗೊಂಡು ಹೋಗೋದಿಲ್ಲ, ಮಧ್ಯಾಹ್ನಕ್ಕೆ ಬಂದುಬಿಡ್ತಾರೆ. ಹಾಗಾಗಿ ಜಸ್ಟ್ ಟಿಫನ್ ಮಾಡಿಕೊಟ್ರೆ ಸಾಕಾಗುತ್ತೆ. ಹಾಗಾಗಿ ನಿಧಾನಕ್ಕೆ ನನ್ನ ಒಂದು ದಿನ ಇವತ್ತು ಶುರು ಆಗ್ತಾ ಇದೆ. ಹಾಗೆಯೇ ಇವತ್ತು ನಾನು ಕರ್ಡ್ ರೈಸ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಅಲ್ಲ, ಅದೇನು ಬೇಗ ಈಸಿಯಾಗಿ ಆಗಿಬಿಡುತ್ತಲ್ಲ, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವಾಗ ಯಾವ ಬಾಟಲನ್ನು ತೋರಿಸ್ತಾ ಇದ್ದೀನೋ ಆ ಬಾಟಲಲ್ಲಿ ಎದ್ದ ತಕ್ಷಣ ಒಂದು ಬಾಟಲ್ ನೀರನ್ನು ಹಿಡಿದು ಇಟ್ಕೊಳ್ತೀನಿ. ಇದರಲ್ಲಿ 3 ಬಾಟಲ್ಸ್ ನೀರನ್ನು ನಾನು ಡೈಲಿ ಯೂಸ್ ಮಾಡ್ತೀನಿ, ಅಂದರೆ ಕನ್ಸ್ಯೂಮ್ ಮಾಡ್ತೀನಿ. ಯಾವ ಥರ ಆದರೂ ಪರವಾಗಿಲ್ಲ, ಜಸ್ಟ್ ನೀರು ರೂಪದಲ್ಲೇ ಕುಡಿಯಲ್ಲ. ನಾನು ಯಾವುದೆಲ್ಲ ನೀರು ಇವಾಗ ಒಂದು ಮಜ್ಜಿಗೆ ಮಾಡ್ಕೊಳ್ತೀನೋ ಅಥವಾ ಜ್ಯೂಸ್ ಮಾಡ್ಕೊಳ್ತೀನೋ, ಏನು ಮಾಡ್ಕೊಳ್ತೀನೋ ಇದೇ ವಾಟರನ್ನೇ ನಾನು ಯೂಸ್ ಮಾಡ್ಕೊಳ್ತೀನಿ. ಆವಾಗ ನನಗೆ ಕೌಂಟಿಂಗ್ ಸಿಗುತ್ತೆ, ಒಂದು 3 ಲೀಟರ್ಸ್ ನೀರನ್ನು ನಾನು ಇವತ್ತು ಕನ್ಸ್ಯೂಮ್ ಮಾಡಿದ್ದೀನಿ ಅಂತ. ಹಾಗಾಗಿ ಮೆಜರ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಈ ಬಾಟಲನ್ನು ಇಟ್ಕೊಂಡು ಬಿಟ್ಟಿದ್ದೀನಿ. ಇದರಲ್ಲಿ ನಾನು 3 ಲೀಟರ್ಸ್ ನೀರನ್ನು, ಅಂದರೆ 3 ಟೈಮ್ಸ್ ನಾನು ನೀರನ್ನು ಇಟ್ಕೊಂಡು ಕುಡಿತೀನಿ. ಇವಾಗ ನಾನು ಇವತ್ತು ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳ್ಬಿಟ್ಟು ಒಂದು ಗ್ರೀನ್ ಟೀಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೀರೆಲ್ಲ ಚೆನ್ನಾಗಿ ಕಾದ್ಮೇಲೆ 1 ಸ್ಪೂನ್ ಗ್ರೀನ್ ಟೀ ಲೀವ್ಸನ್ನು ಹಾಕಿಬಿಟ್ಟು ಒಂದು 10 ಮಿನಿಟ್ಸ್ ಅದನ್ನು ಮುಚ್ಚಿಡ್ತಾ ಇದ್ದೀನಿ. ಮೊಸರನ್ನ ಮಾಡಬೇಕಂತ ಅಂದ್ಕೊಂಡಿದ್ದೆ ಅಲ್ಲ, ಹಾಗಾಗಿ 1 ಗ್ಲಾಸ್ ಅಕ್ಕಿಯನ್ನು ತೊಳೆದ್ಬಿಟ್ಟು ನಾನು ಇವಾಗ ಟೀ ರೆಡಿ ಆಗುವಷ್ಟರಲ್ಲಿ ಇದನ್ನು ಸಹ ಬೇಯಕ್ಕೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಬೇಯಕ್ಕೆ ಇಡ್ತಾ ಇದ್ದೀನಿ. ಮೊಸರನ್ನ ಮಾಡೋದ್ರಿಂದ ನಾನಿಲ್ಲಿ 1:3 ರೇಷಿಯೋಲಿ ನಾನು ಏನು ಮಾಡ್ತೀನಿ, ನೀರನ್ನು ಸೇರಿಸ್ಕೊಳ್ತೀನಿ. ಹಾಗೆ ಜೊತೆಗೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರು ಅನ್ನಕ್ಕೆ ಅನ್ನ ಎಷ್ಟು ಚೆನ್ನಾಗಿ ಬೇಯುತ್ತೋ ಮತ್ತು ಎಷ್ಟು ಮೆತ್ತಗಿರುತ್ತೋ ಅಷ್ಟು ಚೆನ್ನಾಗಿ ಮೊಸರು ಅನ್ನ ಪ್ರಿಪೇರ್ ಆಗುತ್ತೆ. ಹಾಗೆಯೇ ಮಾರ್ನಿಂಗ್ ಬರೀ ರೈಸೇ ಆಗುತ್ತೆ ಅಂತ ಹೇಳ್ಬಿಟ್ಟು ರಾತ್ರಿನೇ ನಾನು ಕಾಬೂಲ್ ಕಡಲೆಯನ್ನು ಸಹ ನೆನೆಸ್ಕೊಂಡಿದ್ದೆ. ಅದನ್ನು ಸಹ ಈ ಕಡೆ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಕಾಬೂಲ್ ಕಡಲೆನೂ ಅಷ್ಟೇ ಒಂದು 4-5 ವಿಷಲ್ ಬರಬೇಕಾಗುತ್ತೆ. ಮೊಸರು ಅನ್ನೋ ಅಷ್ಟೇ ಒಂದು 3-4 ವಿಷಲ್ಸ್ ಆದರೂ ಹಾಕ್ಸ್ಕೊಂಡ್ರೆ ತುಂಬ ಚೆನ್ನಾಗಿ ಅನ್ನ ಮೆತ್ತಗಾದರೆ ಮೊಸರು ಅನ್ನ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಎರಡನ್ನೂ ಸಹ ನಾನಿಲ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಉಪ್ಪನ್ನು ಸಹ ಸೇರಿಸ್ಬಿಟ್ಟು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಬರೀ ರೈಸೇ ತಿನ್ನೋದಕ್ಕಿಂತ ಹೆಲ್ದಿಯಾಗಿ ಪ್ರೋಟೀನನ್ನು ಸಹ ನಾವು ಈ ರೀತಿಯಾಗಿ ಆ್ಯಡ್ ಮಾಡ್ಕೋಬೋದು. ಪ್ರೋಟೀನ್ಗೆ ಅಂತ ಹೇಳ್ಬಿಟ್ಟು ನಾವು ಬೇರೆ ಫುಡ್ಗಳನ್ನು ಮಾಡ್ಕೊಳಕ್ಕಾಗಿಲ್ಲ ಅಂತ ಹೇಳಿದ್ರೆ ಇವಾಗ ನಾವು ನಾರ್ಮಲಾಗಿ ಕರ್ಡ್ ರೈಸೇ ಮಾಡ್ತಾ ಇದ್ದೀವಲ್ಲ, ಅದ್ರ ಜೊತೆ ಈ ರೀತಿಯಾಗಿ ಕಾಳುಗಳನ್ನು ಬೇಯಿಸ್ಕೊಂಡು ಸೇರಿಸ್ಕೊಂಡ್ರೆ ಆಗುತ್ತೆ. ಇದು ವೆಜಿಟೇರಿಯನ್ಗೆ ಒಂದು ಐಡಿಯಾ. ಇವಾಗ ಅದೆರಡು ಬೇಯೋ ಅಷ್ಟರಲ್ಲಿ ನಾನು ಗ್ರೀನ್ ಟೀ ಸಹ ರೆಡಿಯಾಗಿತ್ತು. ಸೊ ಅದನ್ನು ಕುಡಿದ್ಬಿಟ್ಟು ಅದಾದ ನಂತರ ಜಸ್ಟು ಅದಕ್ಕೆ ಮೊಸರು ಅನ್ನಕ್ಕೆ ಮತ್ತು ಸಲಾಡನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಅಷ್ಟೇ ಇತ್ತಲ್ವ. ಹಾಗಾಗಿ ಎರಡನ್ನೂ ಸಹ ರೆಡಿ ಮಾಡ್ಕೊಳ್ಳೋಣ. ಅದೆಲ್ಲ ವಿಸಲ್ ಹಾಕಿಬಿಟ್ಟು ಸ್ವಲ್ಪ ಕೂಲ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಅಷ್ಟರಲ್ಲಿ ನೀರನ್ನು ಕುಡಿದು ಬರೋಣ ಅಂಥೇಳಿ ನಾನು ಸಹ ಈ ಗ್ರೀನ್ ಟೀಯನ್ನು ಸೋದಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಒಂದು ಲೆಮನನ್ನು ಸಹ ನಾನು ಅದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ ಅಷ್ಟರಲ್ಲಿ ನನ್ನ ಮಕ್ಕಳದು ಕಂಪ್ಲೇಂಟ್ ಶುರು ಆಯಿತು. ಇವಾಗ ಮಧ್ಯೆ ಕ್ಲಾಸಸ್ ಇಟ್ಬಿಟ್ಟಿದ್ದಾರಲ್ವ, ಒಂದು 3 ಡೇಸ್ ಲೀವ್ ಕೊಡೋ ಅಂಥದ್ದು, ಮತ್ತು 1 ಡೇ ಎಕ್ಸಾಮ್ ಇರೋ ಅಂಥದ್ದು, 1-2 ಡೇಸ್ ಎಕ್ಸಾಮ್ ಇರೋದು, ಈ ಥರ ಸೆಂಟ್ರಲ್ ಇದೆ. ಹಾಗಾಗಿ ನಮ್ಮ ಚಿಕ್ಕವನಿಗೆ ಸ್ವಲ್ಪ ಕಂಟಿನ್ಯೂಟಿ ಸಿಗ್ತಾ ಇಲ್ಲ. ಕಂಟಿನ್ಯೂಸ್ ಆಗಿ ಹೋಗ್ಬೇಕಂತ ಹೇಳಿದ್ರೆ ಎದ್ಬಿಟ್ಟು ನೀಟಾಗಿ ಹೋಗ್ತಾನೆ. ಬಟ್ 1-2 ದಿನ ಲೀವ್ ಇರೋದು ಮತ್ತೆ ಹೋಗೋದು ಈ ಥರ ಎಲ್ಲ ಆಗ್ತಾ ಇರೋದ್ರಿಂದ ಸೆಂಟ್ರಲ್ ಇವಾಗ ಹೋಗ್ಬೇಕಂತಿರುತ್ತಲ್ವ, ಅವಾಗ ಅವನಿಗೆ ತುಂಬ ಹಿಂಸೆ ಅಂತ ಅನಿಸುತ್ತೆ. ಬೇಗ ಎದ್ದೇಳಬೇಕಿರುತ್ತೆ, ಒಂದು 7 ಗಂಟೆ 7:15 ಎಲ್ಲನೂ ರೆಡಿ ಆಗಬೇಕಿರುತ್ತೆ. ಸೊ ಹಾಗಾಗಿ ಅಳ್ತಾ ಇದ್ದ. ಸ್ಕೂಲಿಗೆ ಹೋಗೋಕೆ ಇಷ್ಟ ಇಲ್ಲ ಅಲ್ಲ, ಹಾಗಾಗಿ ಏನೇನೋ ರೀಸನ್ಗಳನ್ನ ಹೇಳ್ಕೊಂಡು ಅಳ್ತಾ ಇರ್ತಾನೆ. ಸಣ್ಣ ವಿಷಯಕ್ಕೂ ಅಳ್ತಾ ಇರ್ತಾನೆ. ನಿದ್ದೆ ಮಾಡೋ ಟೈಮ್ ಇರುತ್ತಲ್ಲ, ಆ ನಿದ್ದೆ ಮಾಡೋ ಮೂಡೇ ಇರುತ್ತೆ. ಹಾಗಾಗಿ ಸುಮ್ಮನೆ ಅಳ್ತಾ ಇರ್ತಾನೆ. ಅವನು ಸಹ ಸಮಾಧಾನ ಮಾಡಿಬಿಟ್ಟು ನಂತರ ಒಗ್ಗರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಇವಾಗ ಅನ್ನ ಎಲ್ಲ ತುಂಬ ಚೆನ್ನಾಗಿ ತಣ್ಣಗಾಗಿತ್ತು. ಸೊ ಹಾಗಾಗಿ ಒಗ್ಗರಣೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಒಗ್ಗರಣೆಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಬಾಣಲಿಯನ್ನು ಕಾಯೋದಕ್ಕೆ ಇಟ್ಬಿಟ್ಟು ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ತುಂಬ ಹೆಚ್ಚಿನ ಆಯಿಲೇನು ಬೇಕಾಗೋದಿಲ್ಲ. ಆಯಿಲೆಲ್ಲ ಚೆನ್ನಾಗಿ ಕಾದಾದ ನಂತರ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ನಾನು ಸಾಸಿವೆಯನ್ನು ಸೇರಿಸ್ಕೊಳ್ತೀನಿ. ಕಡಲೆಬೇಳೆ ಬೇಯೋದಕ್ಕೆ ಮೊದಲೇ ಸಾಸಿವೆಯನ್ನು ಸೇರಿಸ್ಕೊಬಿಟ್ರೆ ಸಾಸಿವೆ ಸೀದೋದಂಗೆ ಆಗಿಬಿಡುತ್ತೆ. ಹಾಗಾಗಿ ಅದಾದ ನಂತರ ಸೇರಿಸ್ಕೊಳ್ತೀನಿ.
ಇವಾಗ ಹಸಿ ಮೆಣಸಿನಕಾಯಿ, ಕರಿಬೇವು ಹಾಗೆ ಒಣಮೆಣಸಿನ ಹಣ್ಣು ಎಲ್ಲನೂ ಸಹ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಹಿಂಗನ್ನು ಸಹ ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಒಂದು ಏಲಕ್ಕಿಯನ್ನು ಕುಟ್ಟಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿಯನ್ನು ಸೇರಿಸೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಾಗುತ್ತೆ, ಹಾಗಾಗಿ ನಾನು ಏಲಕ್ಕಿಯನ್ನು ಸೇರಿಸ್ಕೊಳ್ತೀನಿ. ಇವಾಗ ಎಲ್ಲ ಪ್ರಿಪೇರ್ ಆದಮೇಲೆ ಒಗ್ಗರಣೆ ಎಲ್ಲ ಸ್ಟವನ್ನು ಆಫ್ ಮಾಡಿಬಿಟ್ಟು ಮಾಡಿದಂಥ ಅನ್ನನೂ ಸಹ ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಒಗ್ಗರಣೆ ಎಲ್ಲವನ್ನ ಸಹ ಒನ್ ಟೈಮ್ ಚೆನ್ನಾಗಿ ಎಲ್ಲದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೈಮ್ ಇದ್ದರೆ ಒಗ್ಗರಣೆ ಮತ್ತು ಅನ್ನ ಎಲ್ಲ ತುಂಬ ಚೆನ್ನಾಗಿ ತಣ್ಣಗಾಗುವಷ್ಟರಲ್ಲಿ ಬಿಡ್ಬೋದು. ನನಗೆ ಇಲ್ಲಿ ಹೆಚ್ಚು ಟೈಮ್ ಇರಲಿಲ್ಲ, ಹಾಗಾಗಿ ಎಲ್ಲವನ್ನ ಸಹ ಒಟ್ಟಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅನ್ನ ಸ್ವಲ್ಪ ಬೆಚ್ಚಗಿರುವಾಗಲೇ ಕಲಸುವಾಗ ಸ್ವಲ್ಪ ಅದನ್ನು ಪ್ರೆಸ್ ಮಾಡಿ ನೀಟಾಗಿ ಕಲಿಸ್ಕೊಂಡ್ರೆ, ತುಂಬ ಮೆತ್ತಗೆ ಮಾಡ್ಕೋಬೇಕು. ಆ ಥರ ನೀಟಾಗಿ ಕಲಿಸ್ಕೊಂಡ್ರೆ ರೈಸು ಕರ್ಡ್ ರೈಸ್ ತುಂಬ ಚೆನ್ನಾಗಾಗುತ್ತೆ. ಇವಾಗ ಎಲ್ಲ ಅನ್ನವನ್ನು ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡಿ ಆದ ನಂತರ ಇಲ್ಲಿ 1 ಕಪ್ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲನ್ನು ಕಾಯಿಸಿರೋದ್ರಿಂದ ಅದ್ರ ಕೆನೆನೂ ಸಹ ಇತ್ತು, ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಹಾಗಾಗಿ ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಕಪ್ಪು ಮೊಸರನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಅದರ ಜೊತೆ 1 ಸ್ಪೂನ್ ಮೆಣಸಿನ ಪೌಡ್ರನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಕ್ಯಾರೆಟ್ ತುರಿ, ಕಾಯಿ ತುರಿ ಏನು ಬೇಕಾದ್ರೂ ಸೇರಿಸ್ಕೋಬೋದು. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಬೇಸಿಗೆ ಕೂಡ ಶುರು ಆಯ್ತಲ್ವಾ, ಹಾಗಾಗಿ ಈ ರೀತಿ ತಂಪಾಗಿ ತಿಂದರೆ ದೇಹಕ್ಕೂ ಸಹ ತಂಪಿರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ದಾಳಿಂಬೆ ಇತ್ತು ಅಂತೇಳಿ ಅದನ್ನು ಸಹ ನಾನು ಬಿಡಿಸಿ ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಗಟ್ಟಿಯಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೋಬೋದು, ಅಥವಾ ಡೈರೆಕ್ಟ್ ನೀರು ಹಾಕೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಮೊಸರನ್ನೇ ಸ್ವಲ್ಪ ಮಜ್ಜಿಗೆ ಮಾಡಿಕೊಂಡು ಸಹ ಸೇರಿಸ್ಕೋಬೋದು. ಇದೆಲ್ಲ ಪ್ರಿಪೇರ್ ಆಗಿದ್ದಾಯಿತು. ಈಗ ಕಾಬೂಲ್ ಕಡಲೆಯನ್ನು ಬೇಯಿಸ್ಕೊಂಡಿದ್ದೆ ಅಲ್ಲ, ಅದನ್ನು ಸೋದಿಸಿ ಇಟ್ಕೊಂಡಿದ್ದೆ, ನೀರೆಲ್ಲ ಡ್ರೈನ್ ಆಗಿತ್ತು. ಇವಾಗ ಇದನ್ನು ಸಹ ಸಲಾಡ್ ಮಾಡ್ಕೊಬಿಡೋಣ ಅಂಥೇಳಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಅದಕ್ಕೆ ಇಲ್ಲಿ ಒಂದು ತುರಿದಿರ್ತಕ್ಕಂಥ ಬೀಟ್ರೂಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸೌತೆಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ದಾಳಿಂಬೆ ಹಣ್ಣನ್ನು ಸಹ ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ನಮಗೆ ಪ್ರೋಟೀನ್ ಸಹ ಸಿಗುತ್ತೆ, ಹಾಗೆಯೇ ಫೈಬರ್ ಸಹ ಇದರಿಂದ ಸಿಗುತ್ತೆ. ಮಕ್ಕಳು ತಿನ್ನೋದ್ರಿಂದ ನಾನಿಲ್ಲಿ ಹಸಿ ಮೆಣಸಿನಕಾಯಿಯನ್ನು ಖಾರಕ್ಕೆ ಸೇರಿಸ್ಕೊಂಡಿಲ್ಲ, ಅದ್ರ ಬದಲು ಮೆಣಸಿನ ಪೌಡ್ರನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಕೆಲವರಿಗೆ ಬೀಟ್ರೋಟ್ ಟೇಸ್ಟ್ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ, ಸೊ ಇಷ್ಟ ಆಗದೆ ಇರೋರು ಕ್ಯಾರೆಟ್ ಬೇಕಂದರೆ ಸೇರಿಸ್ಕೋಬೋದು. ನಾನು ಒಂದೊಂದು ರೀತಿಯಾದಂತಹ ತರಕಾರಿಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಬೀಟ್ರೋಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿಯಾದಂತಹ ತರಕಾರಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ಸೇರಿಸ್ಕೋಬೋದು. ಇವಾಗ ಅದೆಲ್ಲ ಪ್ರಿಪೇರ್ ಆದ ನಂತರ ನಾನು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಬರೀ ರೈಸೇ ತಿನ್ನಬೇಕಂತ ಅನಿಸಿದ್ರೆ ಈ ರೀತಿಯಾಗಿ ನಾವು ಏನು ಮಾಡ್ಬೋದು, ಬೇರೆ ಕಾಳುಗಳನ್ನು ಬೇಯಿಸಿ ಅದ್ರ ಜೊತೆ ನಾವು ಸಲಾಡ್ ಆಗಿ ಸೇರಿಸ್ಕೊಂಡ್ರೆ ನಮಗೆ ಅದರಿಂದ ಪ್ರೋಟೀನ್ ಅಂಶನೂ ಸಹ ಸಿಗುತ್ತೆ, ಹಾಗೆ ಫೈಬರ್ ಅಂಶನೂ ಸಹ ಸಿಗುತ್ತೆ. ನಮಗೆ ಅಂತ ಬೇರೆ ಏನು ಮತ್ತೊಂದು ಮಾಡ್ಕೊಳ್ಳೋ ಅಂಥ ಅವಶ್ಯಕತೆಯೂ ಸಹ ನಮಗೆ ಇರೋದಿಲ್ಲ. ಹಾಗೆಯೇ ಬರೀ ಕಾಪ್ಸೆ ತಿನ್ನೋದನ್ನು ಸಹ ಅವಾಯ್ಡ್ ಆಗುತ್ತೆ. ಈ ರೀತಿಯಾಗಿ ಪ್ಲೇಟನ್ನು ನಾವು ಬ್ಯಾಲೆನ್ಸ್ ಮಾಡ್ಕೋಬೋದು, ಬೇಕಾಗಿರ್ತಕ್ಕಂಥ ಫುಡ್ಡನ್ನು ಸಹ ನಾವು ತಿನ್ಬೋದು. ಸೊ ಎಲ್ಲ ಆಯಿತು. ಮುಗ್ದಾದಮೇಲೆ ನಾನು ನನ್ನ ವಾಕಿಂಗನ್ನು 1 ಅವರ್ ಬಿಟ್ಟಾದಮೇಲೆ ವಾಕಿಂಗನ್ನು ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಬೆಳಗ್ಗೆ ಬೇಗ ಎದ್ದ ತಕ್ಷಣನಾದರೂ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಟೈಮ್ ಸಾಕಾಗಿಲ್ಲ ಅಂತ ಹೇಳಿದ್ರೆ ಆಫ್ಟರ್ ಮೀಲ್ ಆದ್ರೂ ಸಹ ನಾನು ಹೋಗ್ತೀನಿ. ಬ್ರೇಕ್ಫಾಸ್ಟ್ ಆದಮೇಲೆ ಯಾವಾಗಾದ್ರೂ ಸಹ, ಇಲ್ಲ ಈವ್ನಿಂಗ್ ಹೋಗ್ತೀನಿ, ಇಲ್ಲ ಮಾರ್ನಿಂಗ್ ಹೋಗ್ತೀನಿ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರು ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ.